ಅವ್ರು ಫುಲ್ಲು ಕಾಮಿಡಿ ಮಾಡ್ತಾರೆ. ಅವ್ರು ಬಂದಾಗಿಂದ ಜಾಸ್ತಿ ಜೋಕ್ಸ್ ಎಲ್ಲ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ, ಅದಕ್ಕೆ ಅವ್ರು ಇಷ್ಟ. ಅದೇ ಹನುಮಂತು ಜಾಸ್ತಿ ಇಷ್ಟ. ಜಗದೀಶ್ ಅವ್ರು ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಅವ್ರೇನು ಒಂದು ತಪ್ಪು ಮಾಡಿದಂದ್ರೆ ಅವರು ಎಲ್ಲರ ಜೊತೆ ಜಗಳ ಆಡ್ಕೋಬಾರ್ದಾಗಿತ್ತು. ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡಬೇಕಾಗಿತ್ತು. ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತೆ ತ್ರಿವಿಕ್ರಮ್ ಅವ್ರ ವ್ಯಕ್ತಿತ್ವ ಇಷ್ಟ ಆಗ್ತದೆ. ಮಂಜು ಅವ್ರು ಇನ್ನೂ ಚೆನ್ನಾಗಿ ಆಡ್ತಾರೆ. ಮಂಜು ಅವರು ಮತ್ತೆ ಹನುಮಂತು ಬೇರೆ ಇನ್ನೂ ಚೆನ್ನಾಗಿ ಟಾಸ್ಕ್ ಮಾಡಿದ್ಕೆ ಖುಷಿ ಆಯ್ತು. ಅವ್ರು ಅದನ್ನ ಸ್ಪೋರ್ಟಿವ್ ಆಗಿ ತೊಗೊಂಡ್ಬಿಟ್ಟು ಮಾಡಿದ್ರಲ್ಲ, ಸೊ ಇಷ್ಟ ಆಯ್ತು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಿಹಾಲು. ಓಕೆ, ಏನು ಓದ್ತಿದ್ದೀರಾ? ಫಸ್ಟ್ PCMB. ಓಕೆ, ಬಿಗ್ ಬಾಸ್ ನೋಡ್ತೀರಾ ಕನ್ನಡ? ಬಿಗ್ ಬಾಸ್ ನೋಡ್ತೀವಿ. ಓಕೆ, ಯಾರು ಇಷ್ಟ ಆಗ್ತಾರೆ? ಹನುಮಂತ. ಯಾಕೆ ಇಷ್ಟ ಆಗ್ತಾರೆ? ಅವ್ರು ಫುಲ್ಲು ಕಾಮಿಡಿ ಮಾಡ್ತಾರೆ, ಚೆನ್ನಾಗಿದೆ. ಅವ್ರು ಬಂದಾಗಿಂದ ಜಾಸ್ತಿ ಜೋಕ್ಸ್ ಎಲ್ಲ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ, ಅದಕ್ಕೆ ಅವ್ರು ಇಷ್ಟ. ಓಕೆ, ಹನುಮಂತ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋದು, ಸೊ ಅದಕ್ಕಿಂತ ಮುಂಚೆ ಯಾರು ಇಷ್ಟ ಆಗಿತ್ತು? ಅದಕ್ಕಿಂತ ಮುಂಚೆ ಯಾರೂ ಇಲ್ಲ, ಫಸ್ಟ್ ಹನುಮಂತನೇ. ಹನುಮಂತ ಅವರೇ. ಹಾಂ. ಯಾರು ಇಷ್ಟ ಆಗಲ್ಲ ನಿಮಗೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸಲ್ಲಿ ಯಾರು ಇಷ್ಟ ಆಗಲ್ಲ ಅಂದರೆ ಯಾರೂ ಇಲ್ಲ, ಎಲ್ಲರೂ ಒಂದೇ ಸೇಮೇ. ಎಲ್ಲರೂ ಇಷ್ಟ ಆಗ್ತಾರೆ. ಎಲ್ಲರೂ ಇಷ್ಟ. ಅದೇ ಹನುಮಂತು ಜಾಸ್ತಿ ಇಷ್ಟ. ಓಕೆ, ಹಾಂ. ಸೊ ಇವಾಗ ಉಗ್ರಂ ಮಂಜು ಅವರು, ಮೋಕ್ಷಿತಾ ಅವರು, ಹಾಗೆ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲ ಇಷ್ಟ ಆಗಲ್ವಾ? ಅವ್ರ ಆಟ ಸ್ಟೈಲ್. ಗೋಲ್ಡ್ ಸುರೇಶ್ ಅವರಿದ್ದಾರೆ, ಅವ್ರು ರಜತ್ ಅವರಿದ್ದಾರೆ, ಅವರೆಲ್ಲ ಇಷ್ಟ ಆಗಲ್ವಾ? ರಜತ್ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ಅದೇ ಮಂಜು ಅವರು ಇನ್ನೂ ಚೆನ್ನಾಗಿ ಆಡ್ತಾರೆ. ಮಂಜು ಅವರು ಮತ್ತು ಹನುಮಂತು ಬೇರೆ ಇನ್ನೂ ಚೆನ್ನಾಗಿ ಆಡ್ತಾರೆ. ಓಕೆ, ಹನುಮಂತು ಹಾಗೆ ಧನ್ರಾಜ್ ಅವರ ಒಂದು ಕಾಮಿಡಿ ತುಂಬಾನೇ ಪಾಪ್ಯುಲರ್ ಆಗ್ತಾ ಇದೆ. ಹೌದು, ಕರೆಕ್ಟ್. ಅದು ಅವರಿಬ್ರು ಕಾಮಿಡಿ ಚೆನ್ನಾಗೈತೆ. ಓಕೆ, ಇಬ್ರದ್ದು ಜಾಸ್ತಿ ಕಾಮಿಡಿ ಮಾಡ್ತಾರೆ ಇಬ್ರು. ಓಕೆ, ವೀಕೆಂಡ್ ಎಪಿಸೋಡ್ ನೋಡ್ತೀರಾ? ವೀಕೆಂಡ್ ಎಪಿಸೋಡ್ ಅಷ್ಟೊಂದಿಲ್ಲ. ಓಕೆ, ಸೊ ಬಿಗ್ ಬಾಸ್ ನೋಡ್ತಾ ಇರೋ ಜನರಿಗೆ ಏನು ಹೇಳ್ತೀರಾ? ಬಿಗ್ ಬಾಸ್ ನೋಡಿ ಖುಷಿ ಪರಿ ಕಾಮಿಡಿ ಇದೆ ಬಿಗ್ ಬಾಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಹೆಸರೇನು? ಅಭಿಷೇಕ್. ಓಕೆ, ಏನು ಓದ್ತಿದ್ದೀರಾ? BCA ಡಿಗ್ರಿ. ಬಿಗ್ ಬಾಸ್ ನೋಡ್ತೀರಾ ಕನ್ನಡ? ಓಕೆ, ಯಾರು ಇಷ್ಟ ಆಗ್ತಾರೆ? ತ್ರಿವಿಕ್ರಮ್ ಏನಕ್ಕೆ? ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತೆ ಅವ್ರ ವ್ಯಕ್ತಿತ್ವ ಇಷ್ಟ ಆಗ್ತದೆ. ಓಕೆ, ಬಿಗ್ ಬಾಸ್ ಅಲ್ಲಿ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಸೊ ಶೋಭಾ ಅವರಿದ್ರು, ಅವರು ಮಧ್ಯದಲ್ಲೇ ಹೊರಟೋದ್ರು, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಏನು ಅನಿಸ್ತಾಗ? ಆಡ್ಬೋದು, ಆಡಿದರೆ ಟಾಪ್ 5 ಬರ್ತಾಯಿದ್ರು ಪಕ್ಕ. ಸೊ ಹಿಂದೆ ಜಗದೀಶ್ ಅವರಿದ್ರು, ರಂಜಿತ್ ಅವರಿದ್ರು. ಆಗ ಏನಿಲ್ಲ, ಇದು ಜಗದೀಶ್ ಅವ್ರು ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಅವ್ರೇನು ಒಂದು ತಪ್ಪು ಮಾಡಿದಂದ್ರೆ ಅವರು ಎಲ್ಲರ ಜೊತೆ ಜಗಳ ಆಡ್ಕೋಬಾರ್ದಾಗಿತ್ತು. ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡಬೇಕಾಗಿತ್ತು. ಓಕೆ, ಮಾತಾಡೋದ್ರಲ್ಲಿ ಆದರೆ ಅದನ್ನೇ ಸ್ವಲ್ಪ ಮೆಲ್ಲಿಗೆ ಹೇಳ್ಬೋದಾಗಿತ್ತು. ಓಕೆ, ಸೊ ರಜತ್ ಅವರಿಗೆ ತಲೆ ಬೋಳ್ಸಿದಾರಲ್ವಾ? ಹಾಂ, ಏನು ಅನಿಸ್ತು? ಖುಷಿ ಆಯಿತು. ಖುಷಿ ಏನಕ್ಕೆ? ಯಾಕೆ ಇಷ್ಟ ಆಗಲ್ವಾ ರಜತ್? ಟಾಸ್ಕ್ ಮಾಡಿದ್ಕೆ ಖುಷಿ ಆಯಿತು. ಅವ್ರು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡ್ಬಿಟ್ಟು ಮಾಡಿದ್ರಲ್ಲ, ಸೊ ಇಷ್ಟ ಆಯಿತು. ಓಕೆ, ಬಸ್ ಬಂದರೆ ಟಾಟಾ ಮಾಡಿ ಇಲ್ಲಿಂದ. ಆ್ಯಂಡ್ ಆಮೇಲೆ ಬಿಗ್ ಬಾಸ್ ಅಂತ ಅಂದ್ಕೂಡ್ಲೆ ಕಿಚ್ಚ ಸುದೀಪ್ ಅವ್ರು ನೆನಪಾಗ್ತಾರೆ. ಸೊ ವೀಕೆಂಡ್ ಎಪಿಸೋಡೆಲ್ಲ ಹೆಂಗೆ? ವೀಕೆಂಡ್ ಎಪಿಸೋಡೇ ನೋಡೋದಕ್ಕ ಜಾಸ್ತಿ. ಏನಕ್ಕೆ? ಕಿಚ್ಚ ಸುದೀಪ್ಗೋಸ್ಕರ. ನಂಗೆ ಏಕೋ ಡೌಟ್ ಬರ್ತಾ ಇದೆ, ರುಬ್ತಾರೆ, ಅದು ನೋಡಬೇಕು ಅನ್ನೋ ಆಸೆನೇನು? ಅದೇ. ಓಕೆ, ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ತ್ರಿವಿಕ್ರಮ್. ಪಕ್ಕ ತ್ರಿವಿಕ್ರಮ್. ಥ್ಯಾಂಕ್ ಯು ಸೊ ಮಚ್.